कि हिंदुस्तान में इलेक्शन कमीशन और बीजेपी मिलकर इलेक्शन चोरी कर रहे हैं। ಇವಿಎಂ ಮಿಷಿನ್ಗಳು ಸಂಪೂರ್ಣವಾಗಿ ಸರಿಯಾಗಿದೆ, ಜೊತೆಗೆ ಚುನಾವಣೆಗಳು ನ್ಯಾಯಸಮ್ಮತವಾಗಿದೆ ಅಂತ ಹೇಳಿ 90%ಗಿಂತನೂ ಅಧಿಕ ಜನ ಎಐಸಿಸಿ ಅಧ್ಯಕ್ಷರ ಅವರ ಜಿಲ್ಲೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ದಟ್ ವಿ ಎಕ್ಸ್ಪೋಸ್ ವೋಟರ್ ಚೋರಿ. ಈ ಎಲ್ಲ ಅಂಶಗಳು ಹೊರಬಂದ ನಂತರ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಂತಹ ವೋಟ್ ಚೋರಿ ಅನ್ನುವಂತಹ ಆರೋಪ, ಚುನಾವಣಾ ಆಯೋಗದ ಮೇಲೆ ನಡೆಸ್ತಿದ್ದಂತಹ ಆರೋಪ, ಇವೆಲ್ಲವುಗಳು ಕೂಡ ಸುಳ್ಳು ಅನ್ನುವಂಥದ್ದು ಬಿಂಬಿತವಾಗ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಅಧಿಕಾರದ ಅಡಿಯಲ್ಲೇ ಬರುವಂತಹ ಒಂದು ಸಂಸ್ಥೆ ನಡೆಸಿರುವಂತಹ, ಸರ್ಕಾರಿ ಸಂಸ್ಥೆ ನಡೆಸಿರುವಂತಹ ಈ ಒಂದು ವರದಿಗೆ ಕಾಂಗ್ರೆಸ್ ಏನಂತ ಉತ್ತರ ಕೊಡುತ್ತೆ? पोलिंग कैसे होती है, पोलिंग बूथ कैसे मैनेज किया जाता है, वोटर लिस्ट, फॉर्म 17, ये सब ಚುನಾವಣೆ ಪದ್ಧತಿಗಳನ್ನೇ ಮತ್ತೆ ಜಾರಿಗೆ ತರಬೇಕು, ಮತ್ತೆ ಪೇಪರ್ಗಳಲ್ಲೇ ವೋಟ್ ಆಗಬೇಕು, ಬ್ಯಾಲೆಟ್ ಪೇಪರ್ಗಳಲ್ಲೇ ವೋಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾದರೆ ಇದರ ಹಿಂದಿರುವಂತಹ ಉದ್ದೇಶ ಏನು? ये पोल्यूशन देखिए, ये सारा का सारा इसीलिए हो रहा है क्योंकि ये वोट चोरी कर रहे हैं. क्यों नहीं देता? कारण क्या है? ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸರ್ಕಾರಿ ಸಂಸ್ಥೆಯೊಂದು ನಡೆಸಿರುವಂತಹ ಒಂದು ವರದಿ ಸದ್ಯ ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಮುಖಂಡನಾಗಿರುವಂತಹ ರಾಹುಲ್ ಗಾಂಧಿಗೆ ಸಂಪೂರ್ಣವಾಗಿ ಕರ್ನಾಟಕದ ಜನತೆ ಈ ವರದಿಯ ಮುಖಾಂತರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಐಸಿಸಿ ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿನ ಶಾಕ್ ಅನ್ನ ಕಾಂಗ್ರೆಸ್ಗೆ ಈ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ವರದಿ? ಈ ವರದಿ ಹೊರಬಂದ ನಂತರ ಕಾಂಗ್ರೆಸ್ ಮುಖ ಮುಚ್ಚಿಕೊಳ್ಳುವಂತೆ ಆಗಿದ್ದು ಯಾಕೆ? ಈ ಎಲ್ಲ ವಿಚಾರಗಳನ್ನ ಮೊದಲಿಗೆ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಬಗ್ಗೆ ಮಾಡಿರುವಂತಹ ಒಂದು ಆರೋಪವನ್ನ ನೋಡೋಣ. कि हिंदुस्तान में इलेक्शन कमीशन और बीजेपी मिलकर इलेक्शन चोरी कर रहे हैं. ಎಸ್, ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಈ ಒಂದು ಆರೋಪವನ್ನ ಮಾಡ್ತಾರೆ. ಆರೋಪವನ್ನ ಮಾಡುವುದು ಮಾತ್ರ ಅಲ್ಲ, ದೇಶದ ಉದ್ದಗಲಕ್ಕೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾರೆ. ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ವೋಟ್ ಚೋರಿ ಆಗಿದೆ, ವೋಟ್ ಚೋರಿ ಆಗಿದೆ, ಇವಿಎಂ ಮೆಷಿನ್ಗಳು ಸರಿ ಇಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ, ಪ್ರಜಾತಂತ್ರ ವ್ಯವಸ್ಥೆ ಬದಲಾಗಬೇಕು, ಜೊತೆಗೆ ಚುನಾವಣೆ ಪದ್ಧತಿಗಳು ಬದಲಾಗಬೇಕು, ಬಿಜೆಪಿ ಜೊತೆಗೆ ಚುನಾವಣಾ ಆಯೋಗ ಸೇರ್ಕೊಂಡಿದೆ, ಈ ತರದ ಸಾಕಷ್ಟು ಆರೋಪಗಳನ್ನ ಮಾಡಿಕೊಂಡು ಓಡಾಡ್ಕೊಂಡಿದ್ರು. ಅಂತಹ ರಾಹುಲ್ ಗಾಂಧಿಗೆ ಕರ್ನಾಟಕದ ಜನ ಮುಖ ಮುಚ್ಚಿಕೊಳ್ಳುವಂತಹ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಸದ್ಯ ಈ ಸಮೀಕ್ಷೆ ಏನ್ ಹೇಳುತ್ತೆ, ಈ ಸಮೀಕ್ಷೆ ಯಾವುದು ಅಂತ ನೋಡ್ತಾ ಹೋಗೋಣ. ಕರ್ನಾಟಕ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟು ಈ ಒಂದು ಅಧ್ಯಯನವನ್ನ ಮಾಡಿತು. ಈ ಅಧ್ಯಯನದ ಪ್ರಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ನಿಷ್ಪಕ್ಷಪಾತವಾದಂತಹ ವೋಟಿಂಗು, ಜೊತೆಗೆ ಜನರ ಮೈಂಡ್ ಸೆಟ್ಗಳು, ಇವೆಲ್ಲವುಗಳನ್ನ ಅಧ್ಯಯನ ಮಾಡೋದಕ್ಕೆ ಈ ಒಂದು ಪ್ರಾಧಿಕಾರ ನಿರ್ಧಾರವನ್ನ ಮಾಡುತ್ತೆ. ಸುಮಾರು 5,000 ಜನರನ್ನ ಸುಮಾರು 100ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಜಿಲ್ಲೆಗಳಲ್ಲಿ ಈ ಒಂದು ಅಧ್ಯಯನವನ್ನ ಮಾಡುತ್ತೆ. ಮುಖ್ಯವಾಗಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಈ ಒಂದು ಅಧ್ಯಯನವನ್ನ ಈ ಒಂದು ಪ್ರಾಧಿಕಾರ ಮಾಡಿತು. ಈ ಒಂದು ಅಧ್ಯಯನದಲ್ಲಿ ಪ್ರಮುಖವಾಗಿ ಸುಮಾರು 80%ಗಿಂತನೂ ಅಧಿಕ ಜನ ಇವಿಎಂ ಮಿಷಿನ್ ಕರೆಕ್ಟ್ ಆಗಿದೆ, ಇವಿಎಂ ಮಿಷಿನ್ ಮೇಲೆ ನಮಗೆ ನಂಬಿಕೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 84% ಜನ ಚುನಾವಣೆ ಈ ದೇಶದಲ್ಲಿ ನ್ಯಾಯಸಮ್ಮತವಾಗಿ ನಡೀತಾ ಇದೆ, ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೀತಾ ಇದೆ ಅನ್ನುವಂತಹ ನಂಬಿಕೆ ನಮಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎಐಸಿಸಿ ಅಧ್ಯಕ್ಷರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಸುಮಾರು 90%ಗೂ ಅಧಿಕ ಜನ ಈ ಒಂದು ಚುನಾವಣೆ ಇವಿಎಂ ಮಿಷಿನ್ಗಳು ಸಂಪೂರ್ಣವಾಗಿ ಸರಿಯಾಗಿದೆ, ಜೊತೆಗೆ ಚುನಾವಣೆಗಳು ನ್ಯಾಯಸಮ್ಮತವಾಗಿದೆ ಅಂತ ಹೇಳಿ 90%ಗಿಂತನೂ ಅಧಿಕ ಜನ ಎಐಸಿಸಿ ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಈ ಎಲ್ಲ ಅಂಶಗಳು ಹೊರಬಂದ ನಂತರ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಂತಹ ವೋಟ್ ಚೋರಿ ಅನ್ನುವಂತಹ ಆರೋಪ, ಚುನಾವಣಾ ಆಯೋಗದ ಮೇಲೆ ನಡೆಸ್ತಿದ್ದಂತಹ ಆರೋಪ, ಇವೆಲ್ಲವುಗಳು ಕೂಡ ಸುಳ್ಳು ಅನ್ನುವಂಥದ್ದು ಬಿಂಬಿತವಾಗ್ತಾ ಇದೆ. ದೇಶದಲ್ಲಿ ವಿವಿಪ್ಯಾಟ್ಗಳ ಬಗ್ಗೆ ತಿಳಿದುಕೊಂಡಿರುವಂತಹ ಜನರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಈ ವರದಿ ನಮಗೆ ಬೆಳಕಿಗೆ ತರುತ್ತೆ. ಸುಮಾರು 83% ಜನ ವಿವಿಪ್ಯಾಟ್ಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. 2018ರಲ್ಲಿ ಇದ್ದಂತಹ
ಪರ್ಸೆಂಟ್ಗಿಂತ 39.4% ಈ ಒಂದು ವಿವಿಪ್ಯಾಟ್ ಅನ್ನು ತಿಳಿದುಕೊಂಡಿರುವಂತಹ ಜನರಲ್ಲಿ ಇಂಪ್ರೂವ್ ಆಗಿದೆ ಅನ್ನುವಂಥದ್ದನ್ನ ಈ ಒಂದು ವರದಿ ಸ್ಪಷ್ಟವಾಗಿ ಹೇಳುತ್ತೆ. ಸುಮಾರು 3 ಜನರಲ್ಲಿ ಇಬ್ಬರು ಈ ವಿವಿಪ್ಯಾಟ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ, ವಿವಿಪ್ಯಾಟ್ ಅನ್ನು ಒಪ್ಪಿಕೊಳ್ಳಬಹುದು ಅನ್ನುವಂಥದ್ದನ್ನ ಈ ಒಂದು ವರದಿಯಲ್ಲಿ ಒಪ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 5 ಜನರಲ್ಲಿ 4 ಜನ EVM ಮಿಷಿನ್ ಸರಿಯಾಗಿದೆ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಜನ, ಸುಮಾರು 6ರಿಂದ 7% ಜನ ಮಾತ್ರ EVM ಹ್ಯಾಕ್ ಆಗಿರಬಹುದು ಅಥವಾ EVM ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಥವಾ ಚುನಾವಣೆಯಲ್ಲಿ ಯಾವುದಾದ್ರೂ ಅಕ್ರಮಗಳು ಆಗ್ತಾ ಇರಬಹುದು ಅನ್ನುವಂಥದ್ದನ್ನ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಂದೇಶದ ಜೊತೆಗೆ ಕರ್ನಾಟಕದ ಜನತೆ ಮತ್ತೂ ಒಂದಿಷ್ಟು ಸಂದೇಶಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಪದೇ ಪದೇ ಚುನಾವಣೆಗಳು ಅಕ್ರಮ ಆಗ್ತಾ ಇದೆ, ಚುನಾವಣೆಗಳಲ್ಲಿ ಮೋಸ ಆಗ್ತಾ ಇದೆ, ಚುನಾವಣೆಗಳು ಪಾರದರ್ಶಕವಾಗಿ ನಡೀತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಂತಹ ದೇಶದ ಕಾಂಗ್ರೆಸ್ ಮುಖಂಡರಿಗೆ ಕರ್ನಾಟಕದ ಜನತೆ ಮುಟ್ಟಿ ನೋಡಿಕೊಳ್ಳೋ ತರದ ಉತ್ತರವನ್ನ ಈ ಸಮೀಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಚುನಾವಣೆಗಳು ಪಾರದರ್ಶಕವಾಗಿ ನಡೀತಾ ಇದೆ, ಒಂದು ಮತ ಕೂಡ ಅಮೂಲ್ಯವಾದದ್ದು ಅಂತ ಹೇಳಿ ಸುಮಾರು 81.39% ಜನ ಇವತ್ತಿಗೂ ಒಪ್ಕೊಳ್ತಾರೆ. ಚುನಾವಣೆಯಲ್ಲಿ ಪಾರದರ್ಶಕತೆ ಹೆಚ್ಚಿದೆ ಅನ್ನುವಂಥದ್ದನ್ನ ಸುಮಾರು 80%ಗಿಂತನೂ ಅಧಿಕ ಜನ ಒಪ್ಕೊಂಡಿದ್ದಾರೆ. ಸುಮಾರು 67.73% ಜನ ಚುನಾವಣಾ ಪ್ರಕ್ರಿಯೆಯಿಂದ ಹಿಂದೆ ಸರಿಯುವುದನ್ನ ನಾವು ತಿರಸ್ಕರಿಸ್ತೀವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸದೇ ಇರೋದಿಲ್ಲ, ಭಾಗವಹಿಸ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 63.57% ಜನ ಚುನಾವಣೆಯಲ್ಲಿ ನಮಗೆ ಮತ ಚಲಾಯಿಸುವುದಕ್ಕೆ ಯಾವುದೇ ರೀತಿಯಾದಂತಹ ಬೆದರಿಕೆ ಇಲ್ಲ ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಸುಮಾರು 95% ಜನ ಮತಗಟ್ಟೆಯ ಸಿಬ್ಬಂದಿಗಳು ನಮಗೆ ಸಹಕಾರವನ್ನು ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಫೇರ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಈ ಎಲ್ಲ ರಿಪೋರ್ಟ್ಗಳು ತಿಳಿಸುವಂಥದ್ದು ಕಾಂಗ್ರೆಸ್ನ ವೋಟ್ ಚೋರಿ ಆರೋಪ ಸಂಪೂರ್ಣವಾಗಿ ಸುಳ್ಳು, ಸಂಪೂರ್ಣವಾಗಿ ಇದೊಂದು ವ್ಯವಸ್ಥಿತವಾದಂತಹ ಸುಳ್ಳು ಆರೋಪ. ಈ ಆರೋಪಕ್ಕೆ ಯಾವುದೇ ರೀತಿಯಾದಂತಹ ಹುರುಳಿಲ್ಲ ಅನ್ನುವಂಥದ್ದನ್ನ ಇಡೀ ದೇಶದ ಜನರ ಮುಂದೆ ಕರ್ನಾಟಕದ ಜನ ಇವತ್ತು ಇಟ್ಟಿದ್ದಾರೆ. ಸದ್ಯ ಈ ವರದಿ ಹೊರಬಂದ ನಂತರ ಕಾಂಗ್ರೆಸ್ಗೆ ತೀವ್ರವಾದಂತಹ ಮುಖಭಂಗ ಎದುರಾಗಿದೆ. ಈ ಒಂದು ವರದಿಯನ್ನು ಸಿದ್ಧಪಡಿಸಿದ್ದು ಯಾವುದಾದ್ರೂ ಬಿಜೆಪಿ ಪ್ರೇರಿತವಾದಂತಹ ಸಂಘಟನೆಗಳಾಗಿರ್ಬೋದು ಅಥವಾ ಬಿಜೆಪಿಗೆ ಸಂಬಂಧಪಟ್ಟಂತಹ ರಾಜ್ಯದಲ್ಲಿ ಈ ಒಂದು ವರದಿ ಹೊರಬಂದಿದ್ರೆ ಮತ್ತೆ ಇವರು ಬಾಯಿ ಬಡ್ಕೊಳ್ತಾ ಇದ್ರು, ಇದು ಕಾಂಗ್ರೆಸ್ನ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಅಂತ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ, ಅಧಿಕಾರದ ಅಡಿಯಲ್ಲೇ ಬರುವಂತಹ ಒಂದು ಸಂಸ್ಥೆ ನಡೆಸಿರುವಂತಹ, ಸರ್ಕಾರಿ ಸಂಸ್ಥೆ ನಡೆಸಿರುವಂತಹ ಈ ಒಂದು ವರದಿಗೆ ಕಾಂಗ್ರೆಸ್ ಏನಂತ ಉತ್ತರ ಕೊಡುತ್ತೆ? ಎಷ್ಟು ದಿನ ರಾಜ್ಯದ ಜನರ ಮುಂದೆ ಸುಳ್ಳುಗಳನ್ನು ಹೇಳಿಕೊಂಡು, ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡಿಕೊಂಡು, ಜನರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರಿ ಇಲ್ಲ ಅಂತ ಆರೋಪ ಮಾಡ್ತಿದ್ದಂತ ಕಾಂಗ್ರೆಸ್ ನಾಯಕರುಗಳು ಸದ್ಯ ರಾಜ್ಯದ ಜನರ ಮುಂದೆ ಹೇಗೆ ಮುಖ ತೋರಿಸ್ತಾರೆ, ದೇಶದ ಜನರ ಮುಂದೆ ಹೇಗೆ ಮುಖ ತೋರಿಸ್ತಾರೆ ಅನ್ನುವಂಥದ್ದು ಸದ್ಯ ಕುತೂಹಲ ಕೆರಳಿಸಿರುವಂಥದ್ದು. ಸದ್ಯ ಅವ್ರ್ಯಾರು ಕೂಡ ಇದರ ಬಗ್ಗೆ ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ನೆಪಗಳನ್ನ ಹೇಳಬಹುದು. ಆದ್ರೆ ಇಲ್ಲಿ ಗಮನಿಸಬೇಕಾಗಿದ್ದು, ರಾಹುಲ್ ಗಾಂಧಿ ಅವರು ಪದೇ ಪದೇ ಹಳೆಯ ಚುನಾವಣೆ ಪದ್ಧತಿಗಳನ್ನೇ ಜಾರಿಗೆ ತನ್ನಿ, ಹಳೆಯ ಚುನಾವಣೆ ಪದ್ಧತಿಗಳನ್ನೇ ಮತ್ತೆ ಜಾರಿಗೆ ತರಬೇಕು, ಮತ್ತೆ ಪೇಪರ್ಗಳಲ್ಲೇ ವೋಟ್ ಆಗಬೇಕು, ಬ್ಯಾಲೆಟ್ ಪೇಪರ್ಗಳಲ್ಲೇ ವೋಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾದರೆ ಇದರ ಹಿಂದಿರುವಂತಹ ಉದ್ದೇಶ ಏನು? ಹಳೆಯ ಪದ್ಧತಿಗಳಲ್ಲಿ ನೀವು ಎಷ್ಟು ಚುನಾವಣೆಗಳಲ್ಲಿ ಅಕ್ರಮವನ್ನ ಮಾಡಿದ್ರಿ ಅನ್ನುವಂಥದ್ದು ಸದ್ಯ ದೇಶದ ಜನರಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡುತ್ತೆ. ರಾಹುಲ್ ಗಾಂಧಿ ಅವರೇ, ನೀವು ಇದಕ್ಕೆ ಉತ್ತರವನ್ನ ಕೊಡಬೇಕು. ಈ ಹಿಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಗೆದ್ದುಕೊಂಡು ಬರ್ತಾ ಇದ್ದಿದ್ದು ಬ್ಯಾಲೆಟ್ ಪೇಪರ್ಗಳ ಮೇಲೆ ಅಕ್ರಮ ಮಾಡಿಕೊಂಡ ಅನ್ನುವಂಥ ಪ್ರಶ್ನೆಯನ್ನ ಸದ್ಯ ದೇಶದ ಜನ ಕೇಳ್ತಾ ಇದ್ದಾರೆ.